ಹಿಂದೂ ಮುಸ್ಲಿಂ ಅಂತಂದಿಲ್ಲ, ಭಾವೈಕ್ಯತೆ ಹಬ್ಬ ಅಂದರೆ ಮೊಹರಂ. ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ನಾವು ನಮ್ಗದು ನಂಬಿಕೆ. ವ್ಯೂವರ್ಸ್, ಇವತ್ತು ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ ಅಂತಂದರೆ ನಾವಿಲ್ಲಿರೋದಕ್ಕೆ ಒಂದು ವಿಶೇಷ ಕಾರಣ ಇದೆ. ಈ ಬಾಬಾಯಿನ ದೇವಸ್ಥಾನದಲ್ಲಿ ಮೊಹರಂ ಕೊನೆಯ ದಿನ ಆಚರಿಸ್ತಿದ್ದಾರೆ. ಹಿಂದೂ ಮುಸ್ಲಿಮ್ಸ್ ಏಕತೆಯಾಗಿ ನಡೆಸೋ ಒಂದು ಹಬ್ಬ ಅಂತಂದರೆ ಮೊಹರಂ ಹಬ್ಬ. ನಮ್ಮೂರಲ್ಲಿ ಎಕ್ಸ್ಪೆಷಲಿ ಇಲ್ಲ, ನಮ್ಮೂರಲ್ಲಿ ಗಣಪತಿ ಹಬ್ಬನೂ ಹಿಂಗೆ ಮಾಡ್ತಾರೆ. ಇಲ್ಲೆಲ್ಲ ಬಂದ್ಬಿಟ್ಟು ಒಗ್ಗಟ್ಟಾಗೆ ಇರ್ತಾರೆ, ತಾರತಮ್ಯ ಏನಿರಲ್ಲ, ಯಾವ ಥರ ಇಲ್ಲಿ ಆಚರಣೆ ಮಾಡ್ತಾರೆ ಅಂತ ನೋಡೋಣ. ಅಣ್ಣ, ಇದು ಮನೆಗೆ ಹೋಗ್ಬಿಟ್ಟು ಇದೇನೋ ಮಾಡ್ತಿದ್ರಲ್ಲ, ಇದು ಏನಿದು, ಏನಕ್ಕೆ ಈ ಥರ ದೇವ್ರುಗಳು ಕುಂಡ್ರಿಸಿದ್ದೀವಿ, ಅದನ್ನು ಮನೆಗೂ ಕರ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ಅದ್ರ ಬದಲಾಗಿ ಇದನ್ನು ನಿಶಾನಿ ಥರ ನಾವು ಮನೆಗೂ ಕರ್ಕೊಂಬರ್ತೀವಿ ದೇವ್ರನ್ನ. ನಾವು ಒಂದು ಪ್ರಸಾದ ಅಂತ ಮಾಡಿದಾಗ ನಮ್ಮ ಮನೆಯಿಂದ ಅಕ್ಕಿ ತೆಗಿಯಂಗಿಲ್ಲ. ಇವಾಗ ಇವ್ರು ಕೊಟ್ಟಿದಾರಲ್ಲ, ಈ ಅಕ್ಕಿಯಿಂದನೇ ಪ್ರಸಾದ ಮಾಡೋದು. ಇಲ್ಲ, ಈ ದೇವ್ರ ಬಗ್ಗೆ ಇನ್ನೊಂದು ವಿಶೇಷತೆ ಹೇಳ್ತೀನಿ ನೋಡಿ. ಈ ದೇವ್ರು ಬಂದು ನಾವು ಇದನ್ನು ಎಲ್ಲ ಭಕ್ತಾದಿಗಳು ಒಂದು ಬೆಳ್ಳಿ ಒಂದು ಅರ್ಕೆ ಮಾಡ್ಕೊಂಡು ಕೊಟ್ಟಿರ್ತಾರೆ. ಆ ಬೆಳ್ಳಿನ ಸ್ವಾಮಿ ಅಪ್ಪಣೆ ತಗೊಂಡು ಕರಗಿಸಿ ಇದೊಂದು ಮೂರ್ತಿ ಮಾಡಿಸಿ ಇಲ್ಲಿ ನಾವು ಅಳವಡಿಸಿದ್ದೀವಿ. ಮಹಬೂ ಸುಬಾನಿ. ಇದು 4 ವರ್ಷದಿಂದ ಆಚರಣೆ. ಮೊಹರಂ ಹಬ್ಬ ಸ್ಟಾರ್ಟಿಂಗು ಅಮಾವಾಸ್ಯೆ ಆದ 3 ದಿವಸಕ್ಕೆ ಚಂದ್ರ ಕಂಡ ಮೇಲೆ ನಮ್ಮೂರಲ್ಲಿ ಮುಖ್ಯಸ್ಥರು ಗೌಡ್ರು, ಗೊಂಚಕಾರರು ಮತ್ತು ಪಾಳ್ಯಗಾರ ವಂಶಸ್ಥರಿಗೆ ಫಸ್ಟ್ ವಿಷಯ ತಿಳಿಸ್ತೀವಿ. ಅವರಿಲ್ಲೆಲ್ಲ ಕೂತ್ಕೊಂಡು ಮೀಟಿಂಗ್ ಆದಮೇಲೆ ಅವರು ಸ್ವಾಮಿ ಅಪ್ಪಣೆ ಅಂದಾಗ ಮೊದಲನೇ ದಿವಸಕ್ಕೆ ಗುದಲಿ ಶಾಸ್ತ್ರ ಅಂತ ಅಲ್ಲಿ ಹಾಕ್ತೀವಿ. ನೆಕ್ಸ್ಟು ದೇವಸ್ಥಾನ ಬಳಿಯೋದಿರುತ್ತೆ, ಕ್ಲೀನ್ ಮಾಡೋದಿರುತ್ತೆ, ಮತ್ತು ಮಧ್ಯ ಮಂಟಪ ಕಟ್ಟೋದೇ 4 ದಿನ ಆಗುತ್ತೆ. ಆಮೇಲೆ 5ನೇ ದಿವಸಕ್ಕೆ ದೇವ್ರು ಕುಂಡ್ರಿಸ್ತೀವಿ, ಪ್ಲಸ್ ಅಲಾಬಿ ತೆಗಿತೀವಿ. ಅಲಾಬಿ ಅಂತಂದರೆ ಅದು ಅಗ್ಗಿನ ಗುಂಡ. 6ನೇ ದಿವಸಕ್ಕೆ ಒಂದು ಫ್ಲಾಗ್ ಇರುತ್ತೆ, ಆ ಫ್ಲಾಗ್ ರೆಡಿ ಮಾಡ್ಕೊತೀವಿ. ಇವತ್ತು ಊರು ಅಡ್ಡಾಡಿದೆಯಲ್ಲ, ಅದು ರೆಡಿ ಮಾಡ್ಕೊತೀವಿ. ಆ ರೆಡಿ ಮಾಡಿ 3 ಸುತ್ತು ಹಾಕಿದ್ಮೇಲೆ ಮತ್ತೆ ಒಳಗೆ ಇರ್ತೀವಿ. ಅದು 7ನೇ ದಿವಸಕ್ಕೆ ಈ ದೇವ್ರು ಮಾತ್ರನೇ ಹೊರಗಡೆ ಪ್ರೊಸೆಷನ್ ಹೋಗುತ್ತೆ, ರಾಜಬೀದಿಯಲ್ಲಿ ಮೆರವಣಿಗೆ. ಯಾವ ಥರ ಹರಕೆ ಕಟ್ತಾರೆ ಇಲ್ಲಿ? ಪ್ರತಿಯೊಂದು ಎಲ್ಲ ಕಾಯಿಲೆ ಆಗಿರ್ಬೋದು, ಸಂತಾನ ಭಾಗ್ಯದ್ದಾಗಿರ್ಬೋದು, ಮದುವೆಗೆ ಆಗಿರ್ಬೋದು, ಎಲ್ಲ ಥರದ್ದನ್ನು ಹರಕೆ ಕಟ್ತಾರೆ. ಅದು ಅವರು ಹರಕೆ ತೀರೋ ಆದಮೇಲೆ, ಅವ್ರ ಕೆಲಸಗಳು ಮುಗಿದ ಮೇಲೆ ಅವ್ರು ಏನು ಮಾಡ್ಕೊಂಡಿರ್ತಾರೆ, ಇವಾಗ ಸಂತಾನ ಭಾಗ್ಯ ತೊಟ್ಲು ಕೊಡ್ತಾರೆ. ಕರೆಕ್ಟ್. ಆಮೇಲೆ ಏನೊಂದು ಕಾಯಿಲೆ ಬಂದು ವಾಸಿಯಾಗಿದ್ದರೆ ಚಿಕ್ಕದು ಬೆಳ್ಳಿ ದೇವ್ರು ಮಾಡಿಸ್ಕೊಡ್ತಾರೆ. ಆಮೇಲೆ ಮೈಯಲ್ಲೆಲ್ಲ ಗಂಟಿದ್ರೆ ನಿಂಬೆಹಣ್ಣು ಥರ ಬೆಳ್ಳಿದು ಮಾಡಿಸ್ಕೊಡ್ತಾರೆ. ಇದೆಲ್ಲ ಅವರು ಮನಸ್ಸಾರ ಏನು ಅನ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಮೆರವಣಿಗೆ ಹೊರಟಿದ್ದವರು ಊರೆಲ್ಲ ಮೆರವಣಿಗೆ ಮಾಡಿ ಫೈನಲಾಗಿ ನೈಟ್ 11 o'clock ಆಗುತ್ತಂತೆ. ರಿಟರ್ನ್ ವಾಪಸ್ ಬಂದು ದೇವರುಗಳನ್ನ ಯಥಾ ಪ್ಲೇಸಲ್ಲಿ ಇಡ್ತಾರೆ. 8ನೇ ದಿವಸ ಭರ್ಜರಿ ಡೇ ಅಂದರೆ 8 ನಮಗೆ. ಒಳಗಡೆ ಮೇಯ್ನ್ ದೇವರಿದೆ, ಅದು ರಾತ್ರಿ 8 ಗಂಟೆಗೆ ಮೆರವಣಿಗೆ ಹೊರಡುತ್ತೆ. ಇಲ್ಲಿಂದ ಹೊರಟು ಅದೇ ರಾಜಬೀದಿಯಲ್ಲಿ ಅಡ್ಡಾಡಿಕೊಂಡು ಊರೆಲ್ಲ ಆದಮೇಲೆ ಮತ್ತೆ ಬಂದು ದೇವಸ್ಥಾನ ಸೇರುತ್ತದು. ನೆಕ್ಸ್ಟ್ ಡೇ 9 ಅಗ್ಗಿನಗುಂಡ. ಪ್ರತಿಯೊಬ್ಬ ಮನೆಯಿಂದನೂ ಅವ್ರವ್ರ ಹರಕೆ ಮೇಲೆ ಬಂದು ಪೂಜೆ ಮಾಡಿಸ್ತಾರೆ.
ಕೆಲವರು ಹಿಂದೂಸ್ ಆಗಿರ್ಬೋದು, ಹಿಂದೂಸ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಭೇದ ಭಾವ ಹಿಂದೂ ಮುಸ್ಲಿಂ ಅಂತಂದಿಲ್ಲ. ಭಾವೈಕ್ಯತೆ ಹಬ್ಬ ಅಂದರೆ ಮೊಹರಂ. ಅದಾದಮೇಲೆ 9ನೇ ದಿವಸಕ್ಕೆ ಕೆಲವರು ಶರ್ಬತ್ ಮಾಡಿಕೊಂಡು ಬೆಲ್ಲದ ಪಾನಕ ಮಾಡ್ಕೊಂಡು ಬಂದು ಪೂಜೆ ಮಾಡಿಸ್ತಾರೆ. ಕೆಲವರು ಅವ್ರ ಇಚ್ಛಾನುಸಾರ ಪೂಜೆ ಸಕ್ಕರೆ ಮಾಡಿಸ್ತಾರೆ. ಓದಿಸ್ತಾರೆ. ಅವ್ರ ಇಚ್ಛಾನುಸಾರ ಪೂಜೆ ಮಾಡಿಸ್ತಾರೆ. ಆದಮೇಲೆ 10 ಗಂಟೆ ಅಷ್ಟೊತ್ತಿಗೆ ನಾವು ಹಗ್ಗಿನ ಗುಂಡಾಗೆ ಬೆಂಕಿ ಹಚ್ಚಿಸ್ತೀವಿ. ಕೆಲಸ ಮಾಡ್ಕೊಡ್ರಿ ಸ್ವಾಮಿ. ಏನ್ ಸ್ವಾಮಿ ಅಪ್ಲೆ ಕೆಲಸ ಮಾಡ್ಕೊಡ್ಬೇಕು. ಯಾರು ಏನು ಗಲಾಟೆ ಮಾಡ್ಕೋಬಾರ್ದು. ಗಲಾಟೆ ಮಾಡ್ಕೊಂಡ್ರೆ ಜವಾಬ್ದಾರಿ ನಿಮ್ದೇ. ರಾತ್ರಿ ಎಲ್ಲ ಜನ ಹಾಕೊಂಡು 5 ಗಂಟೆ ಅಷ್ಟೊತ್ತಿಗೆ ಕೆಂಡ ತುಳಿಯಕ್ಕೆ ಸ್ಟಾರ್ಟ್ ಆಗ್ತದೆ. ಶನಿವಾರ ನಾವು ಕೆಂಡ ಹಚ್ಚಿದ್ರೆ, ಹಗ್ಗಿನ ಗುಂಡ ಹಚ್ಚಿದ್ರೆ, ಭಾನುವಾರ ಬೆಳಗಿನ ಜಾವ 5 ಗಂಟೆಯಲ್ಲಿ ಕೆಂಡ ತುಳಿಯೋದು. ಮಹೇಶಣ್ಣ, ಈಗ ನಾವು ಹಬ್ಬ ಮಾಡ್ತೀವಲ್ಲ, ನಿಮ್ಮ ಅಭಿಪ್ರಾಯ ತಿಳಿಸಿ ನಮಗೆ. ಮೊದಲಿಗೆ ಸಮಸ್ತ ಮಿಡಿಗೇಶಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಮೊಹರಂ ಹಬ್ಬದ ಶುಭಾಶಯಗಳು. ಭಾವೈಕ್ಯದ ಸಂಖ್ಯೆ ಹಿಂದೂ ಮುಸ್ಲಿಂ ಎರಡೂ ಧರ್ಮದ ಜನಾಂಗದವರು ಬಂದು ಅದ್ಧೂರಿಯಾಗಿ ಆಚರಿಸಿ 9ನೇ ದಿನ ಕೊನೆಯಾಗುತ್ತದೆ. ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ನಾವು ನಮ್ಗದು ನಂಬಿಕೆ. ಆಚರಣೆ ಮಾಡೋದೇ ಹಿಂದೂಗಳು. ನಾವೇನೇ ಆಚರಣೆ ಮಾಡೋದು. ಅಂದರೆ ಅವರು ಜಸ್ಟ್ ಏನು ಅಂತಂದರೆ ಪೂಜೆ ಮಾಡಲಿಕ್ಕೆ ಇರ್ತಾರೆ. ಹೇಳ್ಬೇಕು ಅಂದರೆ ನಮ್ಮ ದೇವರೇ ಅಂದ್ಕೊಳ್ಳಿ. ಮುಖಂಡು ಇದು ಎಲ್ಲರೂ ಒಂದೊಂದು ಗಂಡಲ್ಲಿ ಹೋಗ್ರಿ, ಒಳ್ಳೇದು ಮಾಡಲಿ ಅಂತ ಮುಖ್ಯಬಿಡ್ರಿ. 10ನೇ ದಿವಸಕ್ಕೆ ಭರ್ಜರಿ ಮೆರವಣಿಗೆ. ಎಲ್ಲ ಕ್ಯಾಸ್ಟ್ ಎಲ್ಲ ಜಾತಿಯವರು ಸೇರಿ 9ರಿಂದ ಫುಲ್ ಜಾತ್ರೆ ಟೈಪು ತೊಗೊಂಡೋಗಿ ಜಲ್ದಿ ಟೈಪ್ ಮಾಡ್ತೀವಿ. ಪಾಳೆಗಾರರು ವೇಷ ಹಾಕ್ತಾರೆ. ವೇಷ ಹಾಕಿದಾಗ ಅದನ್ನ ಕುಣಿಯೋದನ್ನ ನೋಡೋದಕ್ಕೆ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ.
ಲಾಸ್ಟಲ್ಲಿ ಹೋಗ್ಬಿಟ್ಟು ಎಲ್ಲ ನೀರಿಗೆ ಹಾಕ್ತಾರೆ ಅಂತಂದರೆ ವಿಸರ್ಜನೆ ಮಾಡ್ತಾರೆ. ವಿಸರ್ಜನೆ ಮಾಡಿ ಅಲ್ಲಿಂದ ಶೋಕಾಚರಣೆ ಮಾಡ್ಕೊಂಡು ಬರ್ತಾರೆ. ವಿಸರ್ಜನೆ ಮಾಡೋದ್ರೆ ಹಾಂ, ಎಲ್ಲ ಬಟ್ಟೆ ಎಲ್ಲ ಇಡೋನ್ನ ಕಲಿಸಿ ಹೂವು ಎಲ್ಲ ತೆಗೆದು ಎಲ್ಲ ಬಂಡೆ ಮೇಲೆ ಹಾಕಿ ಒಂದು ಗಿಡಕ್ಕೆ ಹಾಕಿ ಮುಗಿಸ್ಕೊಂಡು ಬರ್ತಾರೆ ಅಷ್ಟೇ. ಬೆಳಗ್ಗೆ ಇವಾಗ ದೇವ್ರು ಎತ್ತಬೇಕು ಅಂತಂದರೆ ನೀವೇನೇನು ಆಚರಣೆ ಮಾಡ್ತೀರಾ? ನಾವು ಏನೂ ಇಲ್ಲ, ಸಿಂಪಲ್ಲು. ದೇವ್ರು ಎತ್ತೋರು ಯಾರು ಬೇಕಾದ್ರೂ ಎತ್ತಬೋದು. ಊಟ ಮಾಡ್ಕೊಂಡಾದರೂ ಎತ್ತಬೋದು, ಇಲ್ಲ ತಿಂದೇ ಇರೋದಾದರೂ ಎತ್ಬೋದು, ಉಪವಾಸ ಇಟ್ಕೊಂಡಾದರೂ ಎತ್ಕೋಬೋದು. ಇನ್ನೊಂದು ದೇವ್ರು ಎತ್ಕೊಂಡು ಹೋಗ್ತಾ ಇರ್ತಾರೆ. ದೇವ್ರು ಎತ್ಕೊಂಡಾಗ ಮೈಯಲ್ಲಿ ಬರೋದು ಅಂದರೆ ಇವಾಗ ನಮ್ಗೆ ಏನಾದ್ರು ಒಂದು ಕೆಟ್ಟದಾಗಿ ಏನಾದ್ರು ಒಂದು ಫೀಲಿಂಗ್ ಇರುತ್ತೆ, ಅದನ್ನ ಎತ್ಕೊಂಡು ಮುಟ್ಟಿದಾಗ ನಮಗೆ ವೈಬ್ ಬರೋದು ಯಾವ ಥರ ಅಂತಂದರೆ ಒಳ್ಳೆ ಥರ ಆಗುತ್ತೆ. ಅನ್ನೋದು ಇದೆಲ್ಲ ಮೇಯ್ನು. ಅಲ್ಲಿ ಪಲ್ಲಕ್ಕಿಯಲ್ಲಿ ಕುಂಡ್ರಿಸ್ಕೊಂಡು ಹೋಗಿ ಇವಾಗೆಲ್ಲ ಹೋಗಿ ಮೆರವಣಿಗೆ ಮಾಡಿಸಿ ನೀರಲ್ಲಿ ಅದನ್ನು ಇದು ಮಾಡ್ತಾರೆ, ನೀರಲ್ಲಿ ಮೀನ್ಸ್ ಮುಳುಗಿಸ್ತಾರೆ. ಇವಾಗ ಪಲ್ಲಕ್ಕಿನ ಮುಳುಗಿಸ್ತಾರೆ, ವಾಪಸ್ ತರಲ್ಲ. ಓಕೆ, ಪಲ್ಲಕ್ಕಿ ಅಂದರೆ ಪಲ್ಲಕ್ಕಿ ಮುಳುಗಿಸಲ್ಲ, ಅದರೊಳಗಿರೋದು ಅದೇ ಅದರೊಳಗೆ ಪಂಜೆ ಅಂತ ಹೇಳಿದ್ನಲ್ಲ, ಅದು ಮಾತ್ರ ಇಟ್ಬಿಟ್ಟು ಅದರ ನೀರಲ್ಲಿ ಮೀನ್ಸ್ ಅದನ್ನು ತೊಳೆದ್ಬಿಟ್ಟು ಓಕೆ ವಾಪಸ್ ಹಂಗೆ ತಗೊಬರ್ತಾರೆ. ಇನ್ನದಕ್ಕಿಂತ ಇವತ್ತೇ ಆ್ಯಕ್ಚುಲಿ ಚೆನ್ನಾಗಿರೋದು. ಎಲ್ಲ ಮೆರವಣಿಗೆ ಎಲ್ಲ ಸೇರಿಬಿಟ್ಟು ಒಂದೇ ಕಡೆ ಸರ್ಕಲ್ ಎಲ್ಲ ಕುಣಿದು ಅದರ ದೇವ್ರ ಹತ್ರ ಭಕ್ತಿಯಿಂದ ಪೂಜೆ ಗೀಜೆ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊತೀವಿ. ಇವತ್ತು ಕೊನೆ ದಿನ ಅಲ್ಲ ಇದು, ಇವತ್ತು ಹೋಗಿ ಅಲ್ಲಿ ಮಸೀದಿ ಬಂಡೆ ಮೇಲೆ ಹತ್ರ ಹೋಗಿ ಇದನ್ನೆಲ್ಲ ವಿಸರ್ಜನೆ ಮಾಡಿ ಇದಾದ್ಮೇಲೆ ಮತ್ತೆ ಬರ್ತಾರೆ. ಇದಾದ್ಮೇಲೆ 3 ದಿನ ಶಾಸ್ತ್ರ ಅಂತ ಮಾಡ್ತಾರೆ. ಅದು ದರ್ಗದ ಹತ್ರ ಹೋಗಿ ಅಲ್ಲೊಂದು ಮೌಲಾಲಿ ಕರ್ಕೊಂಡು ಹೋಗ್ತಾರೆ. ಮೌಲಾಲಿ ಕರ್ಕೊಂಡು ಅಲ್ಲಿ ದರ್ಗದ ಹತ್ರ ಪೂಜೆ ಮಾಡಿ ಎಲ್ಲ ಬಂದು ಪ್ರಸಾದ ಕೊಟ್ಟು ಅದಾದಮೇಲೆ ಕೊನೆ ದಿನ ಅದು ಫೈನಲ್ಲು. ಅದು ಬಂದ ಮೇಲೆ ಎಲ್ಲ ದೇವ್ರನ್ನೂ ಬಿಚ್ಚಿಡ್ತೀವಿ. ಒಳಗಡೆ ಇರೋ ಮೇನ್ ದೇವ್ರು ತಂದು ಹೊರಗಡೆ ಇಡ್ತೀವಿ. ಒಳಗಡೆ ಇಟ್ಟಿದ್ದೀರಾ? ಮೇನ್ ಒಳಗಡೆ ಮೇನ್ ದೇವ್ರಿದೆ, ಅದು ಹೊರಗಡೆ ಇಡ್ತೀವಿ ಹಬ್ಬದ ದಿನ. ಹಬ್ಬ ಆದಮೇಲೆ ಏನು ಕೆಂಡ ತುಳಿದು ಮಾರನೇ ದಿವಸ ಬಂದು ಹೊರಗಡೆ ಇಡುತ್ತೆ. ಅದು 1 ಡೇ ಮಾತ್ರ ಕುಂಡ್ರಿಸ್ತೀವಿ. ನೆಕ್ಸ್ಟ್ ಡೇ ಆತನ್ನು ಮತ್ತೆ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿ ಗೋರಿ ಹತ್ರಕ್ಕೆ ಕರ್ಕೊಂಡು ಹೋಗ್ತೀವಿ, ದರ್ಗಾ ಹತ್ರ. ಆ ದರ್ಗಾ ಹತ್ರಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ತಂದು ಮತ್ತೆ ಆತನ ಸ್ವಸ್ಥಾನದಲ್ಲಿ ಕುಂಡ್ರಿಸಿ ಕೈ ಮುಗಿದು ನೆಕ್ಸ್ಟ್ ವರ್ಷಕ್ಕೆ ಮತ್ತೆ ಅದೇ ಟೈಪೇ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಇಷ್ಟು ಮೊಹರಂ ಹಬ್ಬದ ವಿಶೇಷತೆ ಇಲ್ಲಿ.